ಚನ್ನಪಟ್ಟಣದಿಂದ ಒಂದು 15 ಕಿಲೋಮೀಟರ್ ಅಲ್ಲಿ ಈ ಜಾಗ ಇದೆ. ಗೌಡ್ಗೆರೆಯಿಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿಂದ ಒಂದು 5 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಹಳ್ಳಿ ಮೇಲ್ ಹೋಗಲ್ಲ, ಹಳ್ಳಿ ರೋಡಲ್ಲಿ ಮತ್ತೆ ದೇವಸ್ಥಾನ ಇದೆ. ವ್ಯೂ ಪಾಯಿಂಟ್ ಅಂತೂ ನಾವು ಬೆಟ್ಟದ ಹತ್ರ ಬಂದ್ವಿ. ಈಗ ಇಲ್ಲಿಂದ ಇದೆಯಲ್ಲ ರೋಡು, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ. ಮೇಲ್ ಹೋಗ್ತಾ ಹೋಗ್ತಾ ವ್ಯೂ ಪಾಯಿಂಟ್ ಅಂತೂ ತುಂಬಾ ಚೆನ್ನಾಗಿದೆ. ಚನ್ನಪಣ್ಣ ಗಡಿಗೆ ಕರಡಿ ಗಿಡಿ ಏನಿಲ್ವಣ? ಇದು ಕಂಬದ ನರಸಿಂಹಸ್ವಾಮಿ ಬೆಟ್ಟ. ಇಲ್ಲಿ ಹಿಂದೆ ಕಣ್ವ ಋಷಿಗಳು ಪ್ರತಿಷ್ಠಾಪನೆ ಮಾಡಿರೋದು. ಪ್ಲಾಸ್ಟಿಕ್ ಹಾಕೋದು, ಗಲೀಜ್ ಮಾಡೋದು ಮಾಡಬೇಡಿ. ಓಕೆ, ನನ್ನ ವಿಡಿಯೋ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಸಚಿನ್ ಸಂಚಾರಿ. ನಾನಿವತ್ತು ನಿಮ್ನ ಒಂದು ಯೂನಿಕ್ ಆಗಿ ಮತ್ತೆ ಒಂದು ಸೂಪರ್ ಆಗಿರೋ ಪ್ಲೇಸ್ ಕರ್ಕೊಂಡ್ ಬಂದಿದ್ದೀನಿ. ಚನ್ನಪಟ್ಟಣದಿಂದ ಒಂದು 15 ಕಿಲೋಮೀಟರ್ ಅಲ್ಲಿ ಈ ಜಾಗ ಇದೆ. ಗೌಡ್ಗೆರೆಯಿಂದ ಸ್ವಲ್ಪ ಮುಂದೆ ಬಂದ್ರೆ ಕುಂಬಾರಕಟ್ಟೆ ಅನ್ನೋ ಒಂದು ಊರು ಸಿಗುತ್ತೆ. ಆ ಕುಂಬಾರಕಟ್ಟೆ ಹತ್ರ ರೈಟ್ ತಗೋಬೇಕು. ಮದ್ದೂರ್ಗೆ ಹೋಗ್ತಾರಲ್ಲ ಆ ಕಡೆ ರೋಡು. ಚನ್ನಪಟ್ಟಣದಿಂದ ಬಂದ್ರೆ ಮದ್ದೂರ್ಗೆ ಹೋಗ್ತಾರಲ್ಲ ಆ ರೋಡಲ್ಲಿ ಈ ಜಾಗ ತುಂಬಾ ಚೆನ್ನಾಗಿದೆ. ಹಾಗೂ ಯಾರೆಲ್ಲ ಗೌಡ್ಗೆರೆ ದೇವಸ್ಥಾನಕ್ಕೆ ಬರ್ತೀರಾ ಅವ್ರಿಗೆ ಸುತ್ತಮುತ್ತ ಯಾವ್ದಾರ ಒಂದು ಯೂನಿಕ್ ಆಗಿರೋ ಒಂದು ಪ್ಲೇಸ್ ಹೋಗ್ಬೇಕು. ದೇವಸ್ಥಾನನೂ ಹೌದು ಇದು, ಮತ್ತೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಇಲ್ಲಿಗೆ ನೀವು ಹೋಗ್ಬೇಕು ಅಂತಂದ್ರೆ ಅಲ್ಲಿಂದ ಒಂದು 5 ಕಿಲೋಮೀಟರ್ ಆಗ್ಬೋದು ಅಷ್ಟೇ. 5ರಿಂದ 6 ಕಿಲೋಮೀಟರ್ ಆಗ್ಬೋದು. ನಾನು ಹೇಳದ್ನಲ್ಲ ಕುಂಬಾರಕಟ್ಟೆ, ಅಲ್ಲಿ ರೈಟ್ ತಗೋಬೇಕು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಈ ರೋಡು ಹಳ್ಳಿಗಳ ಮೇಲೆ ಹೋಗುತ್ತೆ. ಇದು ಹಳ್ಳಿ ಮೇಲ್ ಹೋಗಲ್ಲ, ಹಳ್ಳಿ ರೋಡಲ್ಲಿ ಹೋಗ್ತದೆ. ಮತ್ತೆ ಆ ಹಳ್ಳಿ ರೋಡಲ್ಲಿ ಬಂದ್ರೆ ಮುಂದೆ ಹಿಂಗೆ ಬಂದು ಒಂದು ರೈಟ್ ಟರ್ನ್ ಇದೆ. ಕಂಬದ ನರಸಿಂಹಸ್ವಾಮಿ 1 ಕಿಲೋಮೀಟರ್. ನಾನಿವತ್ತು ಬಂದಿರೋದು ಕಂಬದ ನರಸಿಂಹಸ್ವಾಮಿ ಅನ್ನೋ ಒಂದು ಬೆಟ್ಟ, ಮತ್ತೆ ಬೆಟ್ಟದ ಮೇಲ್ಗಡೆ ಒಂದು ದೇವಸ್ಥಾನ ಇದೆ. ವ್ಯೂ ಪಾಯಿಂಟ್ ಅಂತೂ ತುಂಬಾ ಸಖತ್ತಾಗಿದೆ. ನೋಡೋಣ ಬನ್ನಿ. ನಾನು ಹೇಳಿದ್ನಲ್ಲ, ಗೌಡ್ಗೆರೆಯಿಂದ ಮದ್ದೂರ್ಗೆ ಹೋಗೋ ರೋಡ್ ಕಡೆ ಬಂದು ಇನ್ನೊಂದು ಫಸ್ಟ್ ರೈಟ್ ತಗೋಬೇಕು. ತಿರ್ಗಾ ಮುಂದೆ ಬಂದು ಒಂದು ಆರ್ಚ್ ಇದೆ, ಅಲ್ಲೂ ರೈಟ್ ತಗೋಬೇಕು. ಅಲ್ಲಿ ರೈಟ್ ತಗೊಂಡ್ರೆ ಏನ್ ಕನ್ಫ್ಯೂಸ್ ಆಗಲ್ಲ, ಸ್ಟ್ರೈಟ್ ಬೆಟ್ಟದ ರೋಡ್ಗೆ ಬರ್ತದೆ. ಈ ಕಡೆ ಒಂದು ಇನ್ನೊಂದು ರೋಡ್ ಇದೆ, ಅದು ಮಂಡ್ ರೋಡು. ರೈಟ್ ತಗೊಂಡ್ರೆ ಬೆಟ್ಟದ ರೋಡು, ಟಾರ್ ರೋಡ್ ಇದೆ. ರೋಡು ಅಷ್ಟೇ ತುಂಬಾ ಚೆನ್ನಾಗಿದೆ ರೋಡು. ಮೇಲ್ ಕಾಣ್ತಿದೆ ನೋಡಿ, ಅದೇ ದೇವಸ್ಥಾನ. ಇಲ್ಲಿ ಕೆಳಗಡೆ ಒಂದ್ ದೇವಸ್ಥಾನ ಇದೆ, ಮೇಲ್ಗಡೆ ಕಂಬದ ನರಸಿಂಹಸ್ವಾಮಿ, ಅಲ್ಲೊಂದ್ ದೇವಸ್ಥಾನ ಇದೆ. ಯಾರೋ ಕಾರ್ ಪಾರ್ಕ್ ಮಾಡಿ ಮೇಲ್ ಹೋಗಿದ್ದಾರೆ ಅನ್ಸುತ್ತೆ. ಓಕೆ, ಇಲ್ಲಿಂದ ನಾವು ಹೋಗೋಣ ಬನ್ನಿ. ನಮಸ್ತೆ ಎಲ್ಲರಿಗೂ. ನೋಡಿ, ನಾವು ಬೆಟ್ಟದ ಹತ್ರ ಬಂದ್ವಿ. ಈಗ ಇಲ್ಲಿಂದ ಬೆಟ್ಟ ಹತ್ಕೊಂಡು ಹೋಗ್ಬೇಕು, ಇಲ್ಲ ಅಂತಂದ್ರೆ ಬೈಕ್ ಕೂಡ ಹೋಗುತ್ತೆ. ನಾವು ಮೇಲ್ಗಡೆ ಇರೋ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಮತ್ತೆ ಇಲ್ಲಿ ಕಾಣ್ತಿದ್ಯಲ್ಲ ರೋಡು, ಇಲ್ಲಿ ಬೈಕ್ ಕೂಡ ಹೋಗ್ಬೋದು, ಬಟ್ ರಿಸ್ಕ್ ಇದೆ. ಅದಕ್ಕೆ ನಡ್ಕೊಂಡೇ ಹೋಗೋಣ. ದೇವರ ಪಾದ ಇದೆ ಇಲ್ಲಿ. ಉತ್ತ ನೋಡಿ ಎಷ್ಟು ಉದ್ದ ಇದೆ. ಎಷ್ಟು ಮೆಟ್ಲಿದೆ ಗೊತ್ತಿಲ್ಲ, ಬಟ್ ನಡ್ಕೊ ಹೋಗೋಣ. ನಡೆಯೋದ್ರಿಂದ ದೇಹಕ್ಕೆ ಒಳ್ಳೇದು. ನಾನು ಯಾವುದೋ ಒಂದು ಬುಕ್ಕಲ್ಲಿ ಓದಿದ ನೆನಪು, ಹೃದಯ ಹೇಳುವಂತ ಮಾತಿದು. ಹೃದಯ ಹೇಳುತ್ತೆ, ನೀ ನನಗಾಗಿ ನಡಿ, ನಾನ್ ನಿನಗಾಗಿ ಮಿಡಿಯುತ್ತೇನೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ. ಮೇಲ್ ಹೋಗ್ತಾ ಹೋಗ್ತಾ ವ್ಯೂ ಪಾಯಿಂಟ್ ಅಂತೂ ತುಂಬಾ ಚೆನ್ನಾಗಿದೆ. ಒಂದು ಗಂಟೆ ಕಟ್ಟಿದ್ದಾರೆ. ನೋಡಿ ವ್ಯೂ ಪಾಯಿಂಟ್. ನಡ್ಕೊಂಡೇ ಹೋಗೋಣ. ನಡೆಯೋದ್ರಿಂದ ದೇಹಕ್ಕೆ ಒಳ್ಳೇದು.
ಅಂಡಿಲ್ ಕುತ್ಕೊಳ್ಳೋಕು ತುಂಬಾ ಚೆನ್ನಾಗಿರೋ ಜಾಗ ಮಾಡಿದ್ದಾರೆ. ವಾವ್, ಸಕ್ಕತ್ತಾಗಿದೆ. ಯಾರೋ ಬರ್ತಾ ಇದ್ದಾರೆ, ಯಾರೋ ಸುತ್ತಮುತ್ತ ಹಳ್ಳಿಯವ್ರು ಇರ್ತಾರೆ. ಮೇಲ್ಗಡೆ ಗಂಟೆ ಹೊಡಿಯೋ ಶಬ್ದ, ಪೂಜೆ ಮಾಡೋ ಶಬ್ದ ಕೇಳಿಸ್ತು. ಮೋಸ್ಟ್ಲಿ 500 ಇರ್ಬೋದು ಮೇಲೆ. ಬನ್ನಿ ನೋಡ. ಯಾವ ಊರಣ್ಣ ನೀವು? ನಿಡ್ಸಾಲೆ. ಮದ್ದೂರ್ ಕಡೆಗೆ ಹೋಯ್ತದಲ್ಲ. ಹಾ ಹಾ ಹಾ. ಯಾರು ಕಟ್ಸಿದ್ದಣ್ಣ ಇದು? ಈಗ ರೀಸೆಂಟ್ ಆಗಿ ಇಂಪ್ರೂವ್ ಮಾಡಿದ್ರು. ಹಾ. ಈ ಪೂರ್ವ ದೇವಸ್ಥಾನ ಹಳೇದೇ ಇದು. ಮೇಲ್ಗಡೆ ಹಳೆ ದೇವಸ್ಥಾನ. ಪೂರ್ವದಿಂದ ಇದು. ಹಾ. ನಮ್ಗೆ ಗೊತ್ತಿಲ್ಲ ಇದು ಯಾವಾಗ ಅಂತ. ಹಾ. ಆದ್ರೆ ಈಗ ಆಮೇಲೆ ಇಂಪ್ರೂವ್ ಮಾಡಿ ಕಂಬದ ನರಸಿಂಹ ಸ್ವಾಮಿ. ಇಲ್ಲಿ ಗಾಡಿಗಳು ಬರ್ಬೋದಲ್ವಣ್ಣ ಇಲ್ಲಿ? ಗಾಡಿಗಳು ಬಟ್ ಸ್ವಲ್ಪ ಕಷ್ಟ. ತಾರ್ ಮಾಡಿದ್ರೆ ಆಯ್ತದೆ. ನೋಡಿ, ಬೈಕಲ್ ಬಂದ್ರೆ ಇಲ್ಲಿಂದನೂ ಬರ್ಬೋದು. ಬಟ್ ರೋಡ್ ತುಂಬಾ ಕಷ್ಟ ಇದೆ. ಜಾತ್ರೆ ನಡೆಯಲ್ವಣ್ಣ ಇಲ್ಲಿ? ಸಭೆ ಮಾಡ್ತಾರೆ ಶಿವರಾತ್ರಿ ಟೈಮ್ ಅಲ್ಲ? ಹಾ. ಪೂಜೆ ಯಾವ ಊರಿಗೆ ಸೇರ್ಕೊಂಡಣ್ಣ ಇದು? ಇದು ಚಲಂಸಂಗ ಜಾಸ್ತಿ ಇಂಪ್ರೂವ್ ಮಾಡ್ತಾ ಇರೋದು. ಹಾ. ಆದ್ರೆ ಇದು ದೇವಸ್ಥಾನ ಸಿದ್ರು ಚನ್ನಪಣ್ಣ ಗಡಿ ಜಾಸ್ತಿ. ಚನ್ನಪಣ್ಣ ಗಡಿಗೆ. ಆ ಕಡೆ ಮದ್ದೂರಾ? ಆ ಕಡೆ ಮದ್ದೂರು, ಚನ್ನಪಣ್ಣ, ಕುಣಿಗಲ್ಲು. ಹಾ. 3 ಗಡಿ. ಆದ್ರೆ ದೇವಸ್ಥಾನ ಚನ್ನಪಣ್ಣದಲ್ಲಿ. ಚನ್ನಪಣ್ಣದಿಂದ ಒಂದ್ 15 ಆದೇನೋ? ಆಯ್ತು, ಜಾಸ್ತಿ ಐತಿ. ಕರಡಿ ಗಿಡಿ ಏನಿಲ್ವಣ? ಕರಡಿ ಇರ್ತವೆ. ಹಾ. ಇಲ್ಲೇ ಈಗ ಬರ್ತೀವಿ. ಹಾ ಹಾ. ಕರಡಿ ಚಿಟ್ಟೆ ಇರ್ತವೆ. ಚಿರ್ತೇನೋ ಅವೇ. ನಾವು ಆಲ್ಮೋಸ್ಟ್ ಬೆಟ್ಟದ ಮೇಲ್ ಬಂದ್ವಿ. ನೋಡಿ, ಇದು ಮೆಟ್ಲು ಹತ್ಕೊಂಡ್ ಬಂದ್ರೆ ಈ ರೋಡ್ ಬರ್ತದೆ. ಬೈಕಲ್ಲಿ ಏನಾದ್ರು ಬರ್ತೀವಿ ಅಂದ್ರೆ ಈ ಕಡೆಯಿಂದ ಬರ್ತದೆ. ಬಟ್ ಬೈಕ್ ತುಂಬಾ ರಿಸ್ಕ್ ಇದೆ ಬೈಕಲ್ಲಿ ಬರೋದು. ಮಣ್ ರೋಡ್ ಆಗಿರೋದ್ರಿಂದ ಜಾರ್ತದೆ. ಮೆಟ್ಲಲ್ಲಿ ಬಂದ್ರೇನೆ ಚೆನ್ನಾಗ್ ಅನ್ಸ್ತದೆ. ಬನ್ನಿ ಇನ್ನು ಮೇಲೆ ಹೋಗೋಣ. ಯಾವ್ದೋ ಮರ ಗೊತ್ತಿಲ್ಲ, ಬಟ್ ಇಷ್ಟ ಅಗಲಕ್ಕೂ ಒಪ್ಕೊಂಡಿದೆ ನೋಡಿ. ಮರ ಯಾವ್ದಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಾವ್, ಏನಿದು ವ್ಯೂ ಪಾಯಿಂಟು. ನಮ್ಮ ಚನ್ನಪಣ್ಣದಲ್ಲಿ ಇಂತಹ ಒಂದು ಜಾಗ ಇದೆ ಅಂತಾನೆ ನಂಗೆ ಗೊತ್ತಿರಲಿಲ್ಲ. ಓಂ ಗುರುಭ್ಯೋ ನಮಃ. ಇದು ಕಂಬದ ನರಸಿಂಹ ಸ್ವಾಮಿ ಬೆಟ್ಟ. ಇಲ್ಲಿ ಹಿಂದೆ ಕಣ್ವ ಋಷಿಗಳು ಪ್ರತಿಷ್ಠಾಪನೆ ಮಾಡಿರೋದು. ಇಲ್ಲೇನೇ ಒಂದು ಕೇಳ್ಕೊಂಡು ಹೋದ್ರು, ಮನೇಲಿ ಏನೋ ತೊಂದರೆ ಇದ್ದು, ಒಂದು ಮಕ್ಳಾಗ್ಲಿಲ್ಲ ಅಂದ್ರೂ, ಮತ್ತೆ ಒಳ್ಳೆ ಕೆಲಸ ಆಗ್ಬೇಕು ಅಂತಂದ್ರೂ ಒಳ್ಳೇದಾಗುತ್ತೆ. ಇಲ್ಲಿ ಬಂದು ಕೇಳ್ಕೊಂಡು ಹೋಗಿ ಕೆಳಗಡೆ ಎಲೆ ಕೊಡ್ತಾರೆ. ಹಾ, ಹೌದು. ಅಲ್ಲಿ ಆಲದ ಮರದ ಅಲ್ಲಿ ಪೂಜೆ ಮಾಡಿ ನಿಮ್ ಸಂಕಲ್ಪ ಮಾಡ್ಕೊಂಡು ತಗೊಂಡೋಗಿ ಮನೇಲಿ ಪೂಜೆ ಮಾಡಿದ್ರೆ, ನೀವು ಸಂಕಲ್ಪ ಎಲ್ಲ ಆದ್ಮೇಲೆ ಅದನ್ನ ಸ್ವಾಮಿಗೆ ತಂದು ಕೊಡ್ಬೇಕು ಅಂತ ಇಲ್ಲಿ ವಿಶೇಷ. ಹತ್ತುವಾಗ ಆ ಕಡೆ ಬಲ್ಗಡೆಯಿಂದ ಹತ್ತಿ ಎಡಗಡೆಯಿಂದ ಇಳಿದು ಹೋಗ್ಬೇಕು. ಏನು ಅದು ನರಸಿಂಹ ಸ್ವಾಮಿ ಇದಕ್ಕೆ ಅಂತ?
ಯಾವುದೇ ದೇವಸ್ಥಾನಕ್ಕೆ ಹೋಗಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹಾ ಹಾ ಹಾ. ಎಲ್ಲಾ ಕಡೆಗೂ ಇದೇ ತರ ಇರ್ತದೆ. ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲೇ ಹೋದ್ರು ಹತ್ತುವಾಗ ಹತ್ತುವಾಗಲೇ ಒಂದು ದಾರಿ ಇಳಿಗಲೇ ಒಂದು ದಾರಿ ಬರ್ತಾರೆ. ಹಾ, ಹಾ. ಅದು ಪದ್ಧತಿ ಅದು. ಪದ್ಧತಿ. ಓಕೆ, ನೋಡಿದ್ರಲ್ಲ, ಇದಿಷ್ಟು ಕಂಬದ ನರಸಿಂಹಸ್ವಾಮಿ ಬೆಟ್ಟದ ಬಗ್ಗೆ ಮಾಹಿತಿ. ಪ್ಲೇಸು ತುಂಬಾ ಚೆನ್ನಾಗಿದೆ. ಚನ್ನಪಟ್ಟಣದಿಂದ ಒಂದು 15 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಗೌಡ್ಗೆರೆಯಿಂದ ಮುಂದೆ ರೈಟು, ನಾನು ಹೇಳಿದ್ನಲ್ಲ ಅದೇ ರೋಡು. ಬನ್ನಿ. ಮತ್ತೆ ಶನಿವಾರ ಭಾನುವಾರ ಮಾತ್ರ ಮೇಲ್ಗಡೆ ಪೂಜೆ ಇರುತ್ತೆ. ಬೇರೆ ದಿನ ಕೆಳಗಡೆ ಇರೋ ದೇವಸ್ಥಾನದಲ್ಲಿ ಮಾತ್ರ ಪೂಜೆ ಇರುತ್ತೆ. ಮೇಲ್ಗಡೆ ಇರೋ ದೇವಸ್ಥಾನದಲ್ಲಿ ಶನಿವಾರ ಭಾನುವಾರ ಮಾತ್ರ ಪೂಜೆ ಇರುತ್ತೆ. ಮತ್ತೆ ಐನೋರು ಇರ್ತಾರೆ. ಜಾಗ ತುಂಬಾ ಚೆನ್ನಾಗಿದೆ. ಬನ್ನಿ. ಪ್ಲಾಸ್ಟಿಕ್ ಹಾಕೋದು, ಗಲೀಜ್ ಮಾಡೋದು ಮಾಡಬೇಡಿ. ಓಕೆ, ನನ್ನ ವಿಡಿಯೋ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.